ಮಹಾನಗರ ಪಾಲಿಕೆ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ ಸರ್. ಇದಕ್ಕೆ ಏನು ಸರ್ ಅನುದಾನ ಕಡಿಮೆ ಬರ್ಬೋದು, ಯಾವ ರೀತಿ ನೋಡ್ಬೇಕು. ಇವಾಗ SIR ಅಲ್ಲಿ 2 ಲಕ್ಷ ಈಗ ಸದ್ಯಕ್ಕೆ ಕಮ್ಮಿ ಆಗಿದೆ. ಬಟ್ ಅವ್ರದ್ದೆಲ್ಲ ಹೆಸರು ಡ್ರಾಫ್ಟ್ ರೋಲಲ್ಲಿ ಬರುತ್ತೆ. ಅದರಲ್ಲಿ ನಿಜವಾಗ್ಲೂ ಜೆನ್ಯೂನ್ ಆಗಿ ಎಷ್ಟು ಜನ ಕೈ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಯಾಕೆಂದರೆ ಅದನ್ನು ಮತ್ತೆ ಮರುಪರಿಶೀಲನೆ ಮಾಡಿದಾಗಲೇ ಗೊತ್ತಾಗೋದು. ಫೈನಲ್ ಡ್ರಾಫ್ಟ್ ಬಂದಾಗ ಎಷ್ಟು ಜನ ಕೈ ಬಿಟ್ಟಿರ್ತಾರೆ ಅದು ಗೊತ್ತಾಗುತ್ತೆ. ಸರ್, ಉತ್ತರ ಕರ್ನಾಟಕ ಕುದುಬರಿಗೆ ಮತ್ತು ಮುಸ್ಲಿಮ್ಸ್ಗೆ ಅವಾಯ್ಡ್ ಮಾಡಿದ್ದಾರೆ ಅಂತ ಯಾಕೆ ಈ ಸರಿ ಬಾರಿ ನಾವು ಮುಸ್ಲಿಂ ಸಮುದಾಯದ 3 ಜನಕ್ಕೆ ಕೊಟ್ಟಿದ್ದೀವಿ. ಕುರುಬರಿಗೂ ಕೂಡ ನಾವು ಈ ಸಾರಿ ನಾನು ಮತ್ತು ಬೈರತಿ ಸುರೇಶ್ ಅವರು ಈ ಭಾಗದಲ್ಲಿ ಸಚಿವ ಸ್ಥಾನ ಸಿಗದೇ ಇರ್ಬೋದು. ಬಟ್ ನಮ್ಮಲ್ಲಿ ಪ್ರಾತಿನಿಧ್ಯ ಕೊಡೋಕ್ಕಿನ್ನೂ ಬೇಕಾದ ಸ್ಥಾನಮಾನಗಳಿವೆ, ಇನ್ನೂ ಬೇಕಾದಷ್ಟು ಸ್ಥಾನಮಾನಗಳಿವೆ ನಮ್ಮ ಪಕ್ಷದಲ್ಲಿ ಪ್ರಾತಿನಿಧ್ಯ ಕೊಡೋಕ್ಕೆ. ಸೊ ಎಲ್ಲನೂ ಕೂಡ ಇನ್ನೂ ಸ್ಥಾನಮಾನಗಳಿವೆ. ಸೊ ಅದ್ರಗೆಲ್ಲ ನಾವು ಪ್ರಾತಿನಿಧ್ಯ ಕೊಡ್ತೇವೆ. ಇರೋದು 34 ಸಚಿವ ಸ್ಥಾನಗಳಲ್ಲಿ. ಅಲ್ಲಿ ಎಲ್ಲ ನೀವು ಸಮುದಾಯದ ಪ್ರಾತಿನಿಧ್ಯನೂ ಕೊಡಬೇಕು, ಪ್ರಾದೇಶಿಕ ಪ್ರಾತಿನಿಧ್ಯನೂ ಕೊಡಬೇಕು, ಹೊಸ ಮುಖಗಳನ್ನು ಸೇರಿಸಬೇಕು. ಸೊ ಹಾಗಾಗಿ 100% ಪ್ರಾತಿನಿಧ್ಯ ಯಾವ ಸರ್ಕಾರಕ್ಕೂ ಕೊಡೋದಕ್ಕಾಗೋದಿಲ್ಲ. ಕೆಲವು ಕೈ ಬಿಟ್ಟೇ ಬಿಡುತ್ತೆ. ಸೊ ಆದರೂ ಕೂಡ ನಾವು ಆದಷ್ಟು ಬ್ಯಾಲೆನ್ಸ್ ಮಾಡಿದ್ದೀವಿ, ಎಲ್ಲ ಕೂಡ ಸಮತೋಲನ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಈಗ ರಾಜೀನಾಮೆ ಕೊಟ್ಟಿದ್ದಾರೆ, ಪೊಲಿಟಿಕಲ್ ಸಂಪೂರ್ಣ ಯಾರು ರಾಜೀನಾಮೆ ಕೊಟ್ಟಿದ್ದಾರೆ? ಸಿದ್ದರಾಮಯ್ಯ ಅವರು ನಿವೃತ್ತಿ ಅಂದ್ರೆ ಮುಂದೆ ಕಾಂಗ್ರೆಸ್ ಸರ್ಕಾರ ಏನು ಪರಿಣಾಮ ಬೀರ್ಬೋದು ಸರ್? ಏನು ಪರಿಣಾಮ ಬರುತ್ತೆ? ಏನು ಪರಿಣಾಮ ಬೀರೋದಿಲ್ಲ. ತಂದೆಯವರು ಮೊದಲೇ ಕೂಡ ಹೇಳಿದ್ರು 2028 ಎಲೆಕ್ಷನ್ ನಾನು ನಿಲ್ಲೋದಿಲ್ಲ ಅಂತ ಹೇಳಿ. ಅದು ಕಳೆದ ಬಾರಿ ಚುನಾವಣೆ ನಿಂತಾಗಲೂ ಹೇಳಿದ್ರು. ನಂತರ ಈಗ ರಾಜೀನಾಮೆ ಕೊಡಬೇಕಾದ್ರೂ ಹೇಳಿದರು. ಸೊ ಮೊನ್ನೆ ಫಂಕ್ಷನಲ್ಲೂ ಕೂಡ ಹೇಳಿದ್ದಾರೆ. ಸೊ ಅವ್ರ ನಿಲುವಿನಲ್ಲಿ ಹೊಸದೇನು ಬದಲಾವಣೆ ಏನಿಲ್ಲ. ಸೊ ಆದರೆ ಅವ್ರು ಏನು ಹೇಳಿದ್ದಾರೆ, ನಾನು ಚುನಾವಣಾ ರಾಜಕೀಯದಲ್ಲಿ ಇಲ್ಲದೆ ಹೋದರೂ ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ, ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾನೆ, ಮತ್ತು ಯಾರು ಸಮಾಜದಲ್ಲಿ ದನಿ ಇರಲ್ಲ ಅಂಥವ್ರ ಪರವಾಗಿ ದನಿಯಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಸರ್, ಈಗ ಸಚಿವ ಸಂಪುಟ ವಿಸ್ತರಣೆ ಆಗ್ತಕ್ಕಂತೆ ಕಾಂಗ್ರೆಸ್ನಲ್ಲಿ ಸ್ಫೋಟಗೊಂಡಿದೆ ಸರ್. ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಯಾವ ಮಟ್ಟಿಗೆ ಒಂದು ಆಕ್ರೋಶ ಆಗ್ತದೆ ಕಾರ್ಯಕರ್ತರು? ನೋಡಿ, ಯಾವುದೇ ಒಂದು ಸರ್ಕಾರದಲ್ಲಿ ಯಾವಾಗಲಾದರೂ ಸಂಪುಟ ಪುನಾರಚನೆ ಆದಾಗ ಅಥವಾ ವಿಸ್ತರಣೆ ಆದಾಗ ಒಂದಷ್ಟು ಸಚಿವಾಕಾಂಕ್ಷಿಗಳಿಗೆ ಸಿಗೋದಿಲ್ಲ. ಆಗ ಅವ್ರ ಕಾರ್ಯಕರ್ತಗಳು, ಅವರ ಬೆಂಬಲಿಗರು ಯಾರಿರ್ತಾರೆ, ಒಂದಷ್ಟು ಪ್ರತಿಭಟನೆ ಮಾಡೋದೆಲ್ಲ ಆಗುತ್ತೆ. ಅದು ಸಹಜವಾದದ್ದು. ಬಟ್ ಅದನ್ನೇ ಅಂಥ ದೊಡ್ಡ ವಿಷಯ ಏನಲ್ಲ ಸರ್. ಅಂದರೆ ಈಗ ಪ್ರಮುಖವಾಗಿ ಯಶವಂತರಾಯಗೌಡ ಪಾಟೀಲ್ರು ಕೂಡ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೂ 10ಕ್ಕೂ ಹೆಚ್ಚು ಶಾಸಕರು ರಾಜೀನಾಮೆ ಕೊಡೋಕೆ ಮುಂದಾಗಿದ್ದಾರೆ. ಇಂದಾನೆ ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತಂದು ಈಗಾಗಲೇ ರಾಜೀನಾಮೆ ಕೊಟ್ಟಿರ್ತಾರೆ. ಏನು ಹೇಳ್ತಾರೆ ಸರ್? ಇನ್ನೂ ಸಾಕಷ್ಟು ಜನ ಕೊಡೋರು ಇದ್ದಾರೆ. ಈಗ ನೋಡಿ, ನಾನು ಈಗಾಗಲೇ ಹೇಳಿದಾಗೆ ಸಂಪುಟ ಪುನರಚನೆ ಅಥವಾ ವಿಸ್ತರಣೆ ಮಾಡಿದಾಗ ಈ ರೀತಿ ಒಂದಷ್ಟು ಅಸಮಾಧಾನಗಳು ಎಲ್ಲ ಪಕ್ಷಗಳಲ್ಲೂ, ಎಲ್ಲ ಸರ್ಕಾರದಲ್ಲೂ, ಎಲ್ಲ ಸಮಯದಲ್ಲೂ ಕೂಡ ಆಗಿವೆ. ಆದರೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋದು ಹೈಕಮಾಂಡ್ ಅವರು. ಸೊ ಹೈಕಮಾಂಡ್ ಅವರು ಒಂದು ತೀರ್ಮಾನ ಮಾಡಿ ಒಂದಷ್ಟು ಜನನ ಸಚಿವರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ ಮೇಲೆ ಅದನ್ನು ಇಡೀ ಪಕ್ಷದವರು ಒಪ್ಕೊಳ್ಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಮತ್ತೆ ಇನ್ನೇನು ನಾನು ಕಾಮೆಂಟ್ ಸರ್. ಈಗ ಸಿದ್ದರಾಮಯ್ಯ ಅವರು ಇನ್ನೂ ಲೋಕಭವನಕ್ಕೆ ಬರಲಿಲ್ಲ, ಅಸಮಾಧಾನ ಆಗಿದೆ. ಜೊತೆಗೆ ಅವ್ರು ಕಳಿಸಿರ್ತಕ್ಕಂಥ ಕೆಲವು ಶಾಸಕರ ಲಿಸ್ಟಲ್ಲಿ ಇರಲಿಲ್ಲ. ಅಂದರೆ ಬ್ಯಾಡಗಿ ಶಾಸಕರು ಅವ್ರಿಗೇನು ಅಸಮಾಧಾನ ಇಲ್ಲ. ಮತ್ತು ಯಾರ್ಯಾರು ಮಂತ್ರಿಗಳಾಗಿದ್ದರು ಅವರಲ್ಲಿ ಎಷ್ಟೊಂದು ಜನ ಬಂದು ತಂದೆಯವ್ರನ್ನ ಬಂದು ಭೇಟಿ ಮಾಡಿ ಶುಭಾಶಯಗಳು, ಆವತ್ತು ತಂದೆಯವ್ರ ಬರ್ತಡೇ ಕೂಡ ಆಯಿತು, ಹುಟ್ಟಿದಬ್ಬ ಕೂಡ ಆಯಿತು ನೆನ್ನೆ. ಸೊ ಹಾಗಾಗಿ ಬಂದು ಶುಭಾಶಯಗಳನ್ನು ಕೂಡ ತಿಳಿಸಿದರು. ತಂದೆಯವ್ರನ್ನೆಲ್ಲರಿಗೂ ಕೂಡ ಶುಭ ಹಾರೈಸಿದ್ದಾರೆ. ಸೊ ಅವ್ರಿಗೇನು ಅಸಮಾಧಾನ ಇಲ್ಲ. ಹಿರಿಯರು ಕೂಡ ಅಸಮಾಧಾನ ಇದ್ದಾರೆ. ಸಾಕಷ್ಟು ಹಿರಿಯರನ್ನ, ಯಾವ ಹಿರಿಯರನ್ನು ಕಡೆಗಣಿಸಿಲ್ಲ. ಇವಾಗ ಒಂದು ಸರ್ಕಾರ ಮಾಡಿದಾಗ, ಒಂದು ಸಂಪುಟ ಅಂತ ರಚನೆ ಆದಾಗ ಹಿರಿಯರನ್ನ ಕಿರಿಯರನ್ನ ಎಲ್ಲರನ್ನೂ ಸೇರಿಸಿ ಸಂಪುಟ ಮಾಡ್ತಾರೆ ಅಲ್ವಾ? ಬರೀ ಹಿರಿಯರು ಅಥವಾ ಬರೀ ಕಿರಿಯರು ಎಲ್ಲರೂ ಬರೀ ಒಂದು ಹಿರಿಯರು ಮಾತ್ರ ಅಥವಾ ಬರೀ ಕಿರಿಯರು ಮಾತ್ರ ಮಾಡೋದಿಲ್ಲ. ಇಬ್ಬರೂ ಸೇರಿಸಿ ಒಂದು ಸಂಪುಟ ಮಾಡ್ತಾರೆ. ಹಾಗಾದಾಗ ಕೆಲವರು ಕೈ ಬಿಡೋದು ಸಹಜ ಇರುತ್ತೆ. ಸೊ ಹಾಗಾಗಿ ಅಂಥ ಅಸಮಾಧಾನ ಸಣ್ಣ ಪುಟ್ಟದ ಹಾಗೆ ಆಗುತ್ತೆ. ಮಹಿಳೆಯರು ಕೊಡ್ತಾರೆ ಒಂದು ಸಚಿವ ಸ್ಥಾನ. ಬಟ್ ಕೊನೆ ಮೂಮೆಂಟ್ನಲ್ಲಿ ಒಂದು ಸ್ಥಾನ ಈಗ ಸದ್ಯಕ್ಕೆ ಖಾಲಿ ಇಡಬೇಕು ಅಂತ ಹೇಳಿ ಇಟ್ಟಿದ್ದಾರೆ. ಅದಕ್ಕೆ ಅಂತಿಮ ತೀರ್ಮಾನ ತೆಗೆದುತಾರೆ. ಈಗ ಕುರುಬ ಸಮುದಾಯಕ್ಕೆ ಮಹಿಳೆಗೆ ಕೊಟ್ಟಿದ್ದು ಸರ್, ಅಂಥದ್ದು ಅವರು ತೆಗೆದ್ರು. ನಿನ್ನೆ ಕೂಡ ಅವರು ಪಾಪ ಸಾಕಷ್ಟು ಅಸಮಾಧಾನ ಹೊರ ಹಾಕಿದ್ರು. ಏನು ಹೇಳಿದ್ರೆ ಗಾಯತ್ರಿ ಶಾಂತ ಯಾತಕ್ಕೆ ನನಗೆ ಕೊನೆ ಮೂಮೆಂಟಲ್ಲಿ ಪಟ್ಟಿದ್ದ ಕೈ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಬಟ್ ನನಗೆ ಭರವಸೆ ಇದೆ, ಮತ್ತೆ ಸೇರಿಸ್ಕೊಡ್ತಾರೆ, ಭರವಸೆ ಇದೆ ಅಂತ ಹೇಳಿದ್ದಾರೆ. ಅಷ್ಟೇ ಹೇಳಿದ್ದಾರೆ, ಎಲ್ಲ ಅಸಮಾಧಾನ ತೋರಿಸಿದ್ದಾರೆ. ಸೊ ಆ ರೀತಿದ್ದೇನಿಲ್ಲ. ಬೀದರಲ್ಲಿ SIR ಇಂದ ಸುಮಾರು 2 ಲಕ್ಷ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.